यस्मिन्नेव प्रलीयते येनेदं धार्यते चैव तस्मै ज्ञानात्मने नमः येन मे गुरुभिः पूर्वम् अदवाक्य प्रमाणतः ख्याताः सर्ववेदान्ताः सान्नित्यं प्रणतोऽस्म्यहम् ऐत्तिरीयकसारस्य आचार्यप्रसादतः स्पष्टार्थरुचीनां हि व्याख्येयं सम्प्रणीयते असावेहि बधिर आक्रंद इतरपान ये सरे जो ಓದ್ತೀರಾ ಓದಿಮ್ಮ ಸದ್ಯೋಮುಕ್ತಿ ಪರಬ್ರಹ್ಮವನ್ನು ಹೃದಯದಲ್ಲಿರುವ ಬುದ್ಧಿಗೆ ಸಾಕ್ಷಿಯಾಗಿ ಅರಿತುಕೊಳ್ಳುವುದೇ ಅದರ ಪ್ರಾಪ್ತಿಯು. ಅದೇ ಪರಮ ಪುರುಷಾರ್ಥವು. ರವಿ ಕೇಳಿ, ತುರಿಯನ ಇದೆ, ಅರಿತುಕೊಳ್ಳುವುದೇ ತುರಿಯ ಪ್ರಾಪ್ತಿ, ಅದೇ ಪರಮ ಪುರುಷಾರ್ಥ. ಬ್ರಹ್ಮವು ನಮ್ಮ ಸ್ವರೂಪವೇ ಎಂದು ಅರಿಯದೆ ಅನಾತ್ಮಗಳಾದ ಪಂಚಕೋಶಗಳನ್ನೇ ನಾವೆಂದು ಭಾವಿಸಿರುವ ಅವಿದ್ಯೆಯಿಂದ ಅದು ಅಪ್ರಾಪ್ತವಾಗಿರುವುದು. ಅದರ ನಿಜವನ್ನು ಅರಿತುಕೊಂಡ ಕೂಡಲೇ ಅದು ದೊರೆಯುವುದು. ಬ್ರಹ್ಮವು ನಮ್ಮ ತೀರ ಒಳಗಿನ ಆತ್ಮನಾಗಿರುತ್ತದೆ. ಅದನ್ನು ಅರಿತುಕೊಳ್ಳುವುದಕ್ಕಾಗಿ ಅನ್ನಮಯವೇ ಮುಂತಾದ ಪಂಚಕೋಶಗಳನ್ನು ಒಂದೊಂದಾಗಿ ಅರಿತುಕೊಳ್ಳುತ್ತಾ ಹೋಗಬೇಕು. ನಮ್ಮ ಅನ್ನಮಯ ದೇಹವು ಸ್ಥೂಲವಾಗಿರುವ ವಿರಾಟ್ ಪುರುಷನ ಉಪಾಧಿಯಾದ ಸಮಷ್ಟಿ ಶರೀರದಲ್ಲಿ ಅಡಕವಾಗಿದೆ. ಪ್ರಾಣವು ನಮ್ಮ ದೇಹದೊಳಗೆ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿದೆಯೋ, ಕ್ರಿಮಿಗಳಿದೆ, ಹಾಗೆ ವಿರಾಟ್ ಪುರುಷ ನಾವೆಲ್ಲ ಕ್ರಿಮಿಗಳು. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಕ್ರಿಮಿಗಳು ಹಾಗೇನೆ ನಾವುಗಳೆಲ್ಲ ವಿರಾಟ್ ಪುರುಷ ದೇಹದೊಳಗಿರುವ ಕ್ರಿಮಿಗಳು. ವಿರಾಟ್ ಪುರುಷ ಅಷ್ಟು ಸಮಷ್ಟಿ. ಪ್ರಾಣವು ಸೂತ್ರಾತ್ಮನಲ್ಲಿ, ಮನಸ್ಸು ಮತ್ತು ವಿಜ್ಞಾನಗಳು ಹಿರಣ್ಯ ಗರ್ಭನ ಗಾತೃತ್ವ ಕರ್ತೃತ್ವಗಳಲ್ಲಿ ಅಡಕವಾಗಿರುತ್ತವೆ. ನಮ್ಮ ಭೋಕ್ತೃತ್ವದ ಸುಖವು ಹಿರಣ್ಯ ಗರ್ಭನ ಆನಂದದಲ್ಲಿ ಅಡಕವಾಗಿರುತ್ತದೆ. ಅನ್ನಮಯದಿಂದ ಹಿಡಿದು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಪಂಚಕೋಶಗಳನ್ನು ಅರಿತುಕೊಳ್ಳುತ್ತಾ ಹೋದಂತೆ ಒಳಗೊಳಗೆ ಹೊಕ್ಕು ಕೊನೆಗೆ ಆನಂದಮಯನಿಗೂ ಆತ್ಮನಾಗಿರುವ ಆನಂದ ಸ್ವರೂಪವಾದ ನಮ್ಮ ನಿಜವಾದ ಆತ್ಮನಾದ ಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು. ಆನಂದಮಯನಾದ ಆತ್ಮನೇ ನಮಗೆ ತೀರ ಒಳಗಿರುವಂತೆ ತೋರಿದರೂ ಅವನು ಪರಮಾತ್ಮನಲ್ಲ. ಆನಂದವೇ ನಿಜವಾದ ಆತ್ಮನು. ಈ ಆನಂದವು ವಿಷಯಿಗಳ ಸಂಬಂಧದಿಂದ ಹುಟ್ಟುವುದಲ್ಲ. ಮನುಷ್ಯರಿಂದ ಹಿಡಿದು ಹಿರಣ್ಯ ಗರ್ಭನವರೆಗೆ ತೋರುವ ಆನಂದದ ಉತ್ಕರ್ಷವೆಲ್ಲ ಉಪಾಧಿ ತಾರತಮ್ಯದಿಂದ ಆಗಿರುವುದೇ ಹೊರತು ಸ್ವತಃ ಅದರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಆನಂದದಲ್ಲಿ ತಾರತಮ್ಯ ಇಲ್ಲ, ಉಪಾಧಿಯಲ್ಲಿ ತಾರತಮ್ಯ ಇದೆ. ಅದರಲ್ಲಿ ಯಾವ ವಿಶೇಷವೂ ಇರುವುದಿಲ್ಲ. ಅದನ್ನು ಯಾವ ಮಾತಿನಿಂದಲಾದರೂ ತಿಳಿಸುವುದಕ್ಕಾಗಲಿ, ಯಾವ ಪ್ರತ್ಯಯದಿಂದಲಾದರೂ ವಿಷಯೀಕರಿಸುವುದಕ್ಕಾಗಲಿ ಆಗುವ ಹಾಗಿಲ್ಲ. ಅದು ಸತ್ಯ, ಜ್ಞಾನ, ಅನಂತ ಎಂದು ಹೇಳುವುದು ಆ ಶಬ್ದ ಪ್ರತ್ಯಯಗಳಿಗೆ ಅದು ವಿಷಯವೆಂಬ ಅಭಿಪ್ರಾಯದಿಂದ ಅಲ್ಲ. ಆ ಶಬ್ದಗಳಿಗೆ ಅದು ಬರಿಯ ಲಕ್ಷ್ಯಾರ್ಥವು. ನಮ್ಮ ಆತ್ಮನೇ ಆಗಿರುವುದರಿಂದ ಅದನ್ನು ಸತ್ಯ, ಜ್ಞಾನಾನಂತವೆಂದು ನಾವು ನಮ್ಮಲ್ಲಿಯೇ ಕಂಡುಕೊಳ್ಳುವುದಕ್ಕೆ ಆಗುತ್ತದೆ. ಹೀಗೆ ಕಂಡುಕೊಳ್ಳುವುದೆಂಬುದು ಅವಿದ್ಯೆಯನ್ನು ತೊಲಗಿಸಿಕೊಳ್ಳುವುದರಿಂದ ಮಾತ್ರವೇ ಆಗಿರುತ್ತದೆ. ಸಂಸಾರವೆಲ್ಲವೂ ಆವಿದ್ಯಕ. ನಿರ್ವಿಶೇಷವಾದ ಈ ಬ್ರಹ್ಮವೇ ಮೊದಲು ಸೂಕ್ಷ್ಮ ರೂಪದಿಂದ ಅವ್ಯಾಕೃತವಾಗಿದ್ದು, ಬಳಿಕ ಮೂರ್ತಾಮೂರ್ತಗಳ ರೂಪದಿಂದ ವ್ಯಾಕೃತವಾಗಿರುವಂತೆ ಅವಿದ್ಯೆಯಿಂದ ತೋರುತ್ತಿರುವುದು. ಶರೀರದಲ್ಲಿ ಜೀವರೂಪದಿಂದ ಒಳಹೊಕ್ಕು ನೋಡುವುದು, ಕೇಳುವುದು, ಯೋಚಿಸುವುದು, ಅರಿತುಕೊಳ್ಳುವುದು
ಮುಂತಾದ ಸಂಸಾರ ಧರ್ಮದಿಂದ ಕೂಡಿಕೊಂಡಿರುವಂತೆಯೂ ತೋರುತ್ತಿರುವುದು. ವ್ಯಾಕೃತವಾದ ನಾಮರೂಪಗಳೆಂಬ ಉಪಾಧಿಗಳು ಆತ್ಮನಾದ ಈ ಬ್ರಹ್ಮವನ್ನು ಬಿಟ್ಟು ಎಂದಿಗೂ ಇರಲಾರವು. ಬ್ರಹ್ಮವೇ ಅವುಗಳ ತಿರುಳು. ಆದ್ದರಿಂದ ಅನ್ನಮಯಾದಿ ಪಂಚಕೋಶಗಳೂ ವಿದ್ಯಾಕೃತವಾಗಿರುತ್ತವೆ. ಆದ್ದರಿಂದ ಮಿಥ್ಯಾಕಲ್ಪಿತವಾದ ಈ ಕೋಶಗಳ ಧರ್ಮವನ್ನು ಆತ್ಮನು ಯಾವಾಗಲೂ ಮೀರಿರುತ್ತಾನೆ. ಬ್ರಹ್ಮವನ್ನು ಅರಿತವನಿಗೆ ಈ ದ್ವೈತವು ಸತ್ಯವಾಗಿ ತೋರುವುದೇ ಇಲ್ಲ. ಆದ್ದರಿಂದಲೇ ಶ್ರುತಿಯು ಬ್ರಹ್ಮವನ್ನು ಅರಿತುಕೊಳ್ಳಬೇಕೆಂದು ಉಪದೇಶಿಸುತ್ತದೆ. ಅರಿತ ಮೇಲೆ ಮಾಡಬೇಕಾದ ಸಾಧನವನ್ನು ಯಾವುದನ್ನೂ ಉಪದೇಶಿಸುವುದಿಲ್ಲ. ದ್ವೈತವು ಪರಮಾರ್ಥವಲ್ಲ ಎಂಬುದು ಸುಷುಪ್ತಿಯ ಅನುಭವದಿಂದ ಸಿದ್ಧವಾಗುತ್ತದೆ. ಎಚ್ಚರ ಕನಸುಗಳಲ್ಲಿ ಮಾತ್ರ ದ್ವೈತವು ಕಾಣುವುದೆಂದರೂ ತನಿನಿದ್ರೆಯಲ್ಲಿಯೂ ಸಮಾಧಿಯಲ್ಲಿಯೂ ಕಾಣಿಸದೇ ಇರುವುದರಿಂದಲೂ ಅದು ಪರಮಾರ್ಥವಲ್ಲವೆಂದೂ ಸ್ಪಷ್ಟವಾಗುತ್ತದೆ. ಹಾಗೆ ಪರಮಾರ್ಥಕ್ಕೆ ಯಾವಾಗಲೂ ಕಾಣ್ತಾ ಇರಬೇಕು. ಒಮ್ಮೆ ಕಂಡು ಒಮ್ಮೆ ಕಾಣಲ್ಲ ಅಂದ್ರೆ ಕಂಡರೂ ಅದಿಲ್ಲ ಅಂತ ಅರ್ಥ. ಸುಷುಪ್ತಿಯು ಸ್ವಾಭಾವಿಕವಾದ ಅವಸ್ಥೆ. ಎಚ್ಚರ ಕನಸುಗಳಲ್ಲಿ ಆತ್ಮನಿಗೆ ವಿಶೇಷವಾದ ಅನುಭವವಾಗುತ್ತಿರುವುದರಿಂದಲೂ ಆ ಅನುಭವಕ್ಕೆ ಕಾರಕಗಳ ಅಪೇಕ್ಷೆ ಇರುವುದರಿಂದಲೂ ಅವು ಸ್ವಾಭಾವಿಕವಾದ ಅವಸ್ಥೆಗಳಲ್ಲ, ಅವಿದ್ಯಾಕೃತವಾಗಿರುತ್ತದೆ. ಆದ್ದರಿಂದ ದ್ವೈತವು ಅವಿದ್ಯಾಕೃತವೆಂದೂ ಆತ್ಮನು ಅದ್ವಿತೀಯನೆಂದೂ ಏರ್ಪಡುತ್ತದೆ. ವಿದ್ಯಾವಿದ್ಯೆಗಳು ಆತ್ಮನ ಧರ್ಮಗಳಲ್ಲ. ಸುಷುಪ್ತಿಯಲ್ಲಿ ಕಾಣದೇ ಇರೋದೇ ಯಾಕೆ ಅಸ್ವಾಭಾವಿಕ, ಎಚ್ಚರದಲ್ಲಿ ಕನಸು ಕಾಣೋದೇ ಸ್ವಾಭಾವಿಕ ಯಾಕೆ ಅನ್ಕೋಬಾರ್ದು ಅಂತಂದ್ರೆ, ಕಾರಕ ವ್ಯಾಪಾರದಿಂದ ತೋರೋದು ಪರತಂತ್ರ, ಕಾರಕ ವ್ಯಾಪಾರವಿಲ್ಲದೆ ತೋರೋದು ಸ್ವಭಾವ. ಸುಷುಪ್ತಿಯಲ್ಲಿ ಕಾರಕ ವ್ಯಾಪಾರವಿರುವುದಿಲ್ಲವಾದ್ರಿಂದ ಅದು ನಿಜ. ಎಚ್ಚರ ಕನಸುಗಳು ದೇಹಂಜಮನೋ ಬುದ್ಧಿ ಇಟ್ಕೊಂಡು ನೋಡ್ಬೇಕಾದ್ರಿಂದ ಅದು ಕೃತಕ. ಆದ್ರಿಂದ ದ್ವೈತ ಸುಳ್ಳು ಅಂತ. ಅವಿದ್ಯೆಯಿಂದ ತೋರುವ ಸಂಸಾರವು ವಿದ್ಯೆಯಿಂದ ಅಪರಮಾರ್ಥವೆಂದು ತಿಳಿಯಬರುತ್ತದೆ ಎಂದದ್ದರಿಂದ ವಿದ್ಯಾವಿದ್ಯೆಗಳೆಂಬ ವಿಶೇಷಗಳು ಆತ್ಮನಲ್ಲಿರುತ್ತವೆ ಎಂಬುದು ತಿಳಿಯುವುದಕ್ಕಿಲ್ಲ. ಏಕೆಂದರೆ ಅವಿದ್ಯೆ ಎಂದರೆ ಬ್ರಹ್ಮರೂಪವನ್ನು ಅರಿಯದೆ ಅನೃತವಾದ ಅನಾತ್ಮಗಳನ್ನು ತಾನೆಂದು ತಪ್ಪಾಗಿ ತಿಳಿದುಕೊಂಡಿರುವುದು. ವಿದ್ಯೆ ಎಂದರೆ ಬ್ರಹ್ಮಸ್ವರೂಪವು ಇಂಥದ್ದೆಂದು ಅರಿತುಕೊಳ್ಳುವುದು. ಇವೆರಡೂ ಅಂತಃಕರಣದ ಧರ್ಮಗಳಾಗಿರುತ್ತವೆ. ಅವು ಅನುಭವಕ್ಕೆ ವಿಷಯವಾಗಿರುವುದರಿಂದಲೂ ವಿದ್ಯೆಯ ಉಪದೇಶ ಗ್ರಹಣ ಇವುಗಳಿಂದ ಅವಿದ್ಯೆಯು ಹೋಗುವುದರಿಂದಲೂ ಅವು ನಾಮರೂಪ ಪಕ್ಷಕ್ಕೆ ಸೇರಿದವುಗಳಾಗಿವೆ. ಅಷ್ಟರಲ್ಲಿ ಭಾಷ್ಯಕಾರರು ಅಂತಃಕರಣ ಧರ್ಮವೇ ಹೊರತು ವಿದ್ಯಾವಿದ್ಯೆಗಳು ಬ್ರಹ್ಮಸ್ವರೂಪಕ್ಕೆ ವಿದ್ಯೆಯಿಂದ ಹೆಚ್ಚಾಗುವುದೂ ಇಲ್ಲ, ಅವಿದ್ಯೆಯಿಂದ ಕೊರತೆಯೂ ಇಲ್ಲ. ಅದು ತತ್ವಜ್ಞಾನ ಏನೋ ಆಗ್ತೀವಿ, ಏನೋ ವಿಶೇಷತೆ ಬರುತ್ತೆ, ಪವಾಡ ಬರುತ್ತೆ, ಅದೆಲ್ಲ ಖಂಡಿತ ಇಲ್ಲ. ಬ್ರಹ್ಮಸ್ವರೂಪವು ತಪ್ಪು ತಿಳ್ಕೊಂಡಾಗ್ಲೂ ಹಾಗೇ ಇರುತ್ತೆ, ಸರಿಯಾಗಿ ತಿಳ್ಕೊಂಡಾಗ್ಲೂ ಅದು ಹಾಗೇ ಇರುತ್ತೆ. ಹಾಗಾಗಿ ಅಂತಃಕರಣಕ್ಕೆ ಸೇರಿದ್ದೇ ಹೊರತು ಜ್ಞಾನಾಜ್ಞಾನಗಳು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ನಾಮರೂಪಕ್ಕೆ ಸೇರಿದ. ಜ್ಞಾನ ಆಗ್ಬೇಕಾಗಿರೋದು ಆಗದಿರೋದು ಅಂತಃಕರಣಕ್ಕೆ ಹೊರತು ಆತ್ಮಸ್ವರೂಪಕ್ಕೆ ಯಾವ ಜ್ಞಾನವೂ ಆಗ್ಬೇಕಾಗಿಲ್ಲ. ನಾಮರೂಪಗಳು ಆತ್ಮನಲ್ಲಿ ಕಲ್ಪಿತವಾಗಿರುವವೇ ಹೊರತು ಪರಮಾರ್ಥವಲ್ಲವೆಂದು ಆಗಲೇ ತಿಳಿಸಿದ್ದೂ ಆಗಿದೆ. ಆದ್ದರಿಂದ ಆತ್ಮನಲ್ಲಿ ಕಲ್ಪಿತವಾಗಿದ್ದ ಅವಿದ್ಯಾ ನಾಶವೇ ಪರಮ ಪುರುಷಾರ್ಥವೆಂದು ಏರ್ಪಡುತ್ತದೆ. ಅಕ್ಷರ ತುಂಬಾ ಚಿಕ್ಕ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ, ಸ್ವಲ್ಪ ದೊಡ್ಡ ಮಾಡ್ಬೋದಾಯ್ತು. ಭಾಷ್ಯದ ವ್ಯಾಖ್ಯಾನಕಾರರು ತೈತ್ತರೀಯ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿರುವವರು ಆನಂದಗಿರಿಗಳೆಂದು ಪ್ರಸಿದ್ಧರಾಗಿರುತ್ತಾರೆ. ಇವರು ಶ್ರೀಮದ್ ಶಂಕರ ಭಗವತ್ಪಾದರ ಶಿಷ್ಯರು ಎಂದು ಆನಂದಾಶ್ರಮದ ಮುದ್ರಿತ ಪುಸ್ತಕದಲ್ಲಿ ಅಚ್ಚಾಗಿರುವುದು ಲೇಖಕರ ಭ್ರಾಂತಿಯಿಂದ ಎಂಬುದನ್ನು ಹೇಳಬೇಕಾಗಿಯೇ ಇಲ್ಲ. ಅದೇ ಪುಸ್ತಕದಲ್ಲಿ ಶ್ರೀಮದ್ ಶುದ್ಧಾನಂದ ಭಗವತ್ ಪೂಜ್ಯ ಪಾದ ಶಿಷ್ಯ ಶ್ರೀಮದ್ ಭಗವದಾನಂದ ಜ್ಞಾನ ವಿರಚಿತಾಯಾಮ್ ಭಗವದ್ ಆನಂದ ಜ್ಞಾನ ವಿರಚಿತಾಯಾಮ್ ಎಂದೂ ಬರೆದಿರುವುದರಿಂದ ಇವರ ಹೆಸರು ನಿಜವಾಗಿ ಆನಂದ ಜ್ಞಾನರೆಂಬುದು ಸ್ಪಷ್ಟವಾಗಿರುತ್ತದೆ. ಪುಸ್ತಕದ ಕೈಪ್ರತಿಯನ್ನು ಬರೆದವರು ಆನಂದಗಿರಿಗಳೆಂಬುವರು ಶಂಕರಾಚಾರ್ಯರ ನೇರಾದ ಶಿಷ್ಯರೆಂಬ ಭ್ರಾಂತಿಗೆ ಪಕ್ಕಾಗಿ
ಹೀಗೆ ಉಲ್ಲೇಖಿಸಿರುವರೆಂಬುದೂ ಸ್ಪಷ್ಟವಾಗುತ್ತದೆ. ಈ ವ್ಯಾಖ್ಯಾನಕಾರರಾದ ಆನಂದಜ್ಞಾನರು ಶಿಕ್ಷಾವಲ್ಲಿಯಲ್ಲಿ ತತ್ವಾಲೋಕ ಪ್ರಕಟಾರ್ಥ ಎಂಬ ತಮ್ಮ ಗ್ರಂಥಗಳನ್ನು ಪರಾಮರ್ಶಿಸಿಕೊಂಡಿರುತ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಒಂದಿದೆ, ಪ್ರಕಟಾರ್ಥ ಅಂತ ಹೇಳಿ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಅದು. ಅಲ್ಲಿ ಇವರನ್ನ ಭಾಮತಿಕಾರರನ್ನ ಮಂಡನ ಪೃಷ್ಠ ಸೇರಿ ಬೈದಿದ್ದಾರೆ. ಅವನು ಮಂಡನ ಅಂಡರ್ ಮುಸ್ಕೊಂಡು ಹೋಗ್ತಾನೆ, ನಿಮ್ಗೆ ಏನ್ ಗೊತ್ತಿಲ್ಲ ಅಂತ ಹೇಳಿ ಆ ರೀತಿ ಬೈದಿದ್ದಾರೆ. ಪ್ರಕಟಾರ್ಥಗಾರರು ಭಾಮತಿಕಾರರು ಬೈದಿದ್ದಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಲಕ್ಷಣ ವಾಕ್ಯದ ವ್ಯಾಖ್ಯಾನದಲ್ಲಿ ಲಕ್ಷಣವನ್ನು ವಿವರಿಸುವಾಗ ಶ್ರೀ ಹರ್ಷನ ಖಂಡನ ಗ್ರಂಥವನ್ನು ಪರಾಮರ್ಶಿಸಿರುತ್ತಾರೆ. ಸುಷುಪ್ತಿಯಲ್ಲಿ ಏನನ್ನೂ ಕಾಣದಿರುವುದರಿಂದ ಅಲ್ಲಿ ದ್ವೈತವು ಕಾಣದೇ ಇರುವುದಕ್ಕೆ ಅನ್ಯಾಸಕ್ತಿಯು ಕಾರಣವಲ್ಲ ಎಂಬ ಭಾಷ್ಯಕ್ಕೆ ಅಲ್ಲಿರುವ ಅಜ್ಞಾನವು ಆತ್ಮನಿಗಿಂತ ಅತಿರಿಕ್ತವೆಂದು ನಿರ್ವಚನ ಮಾಡಿ ಹೇಳುವುದಕ್ಕೆ ಬರುವಂತಿಲ್ಲವಾದ್ದರಿಂದ ತಾತ್ವಿಕ ದ್ವಿತೀಯ ವಸ್ತು ಇಲ್ಲ ಎಂದು ಅನಿರ್ವಚನೀಯ ಅವಿದ್ಯಾವಾದವನ್ನು ಸೇರಿಸಿಕೊಂಡು ವ್ಯಾಖ್ಯಾನ ಮಾಡಿರುತ್ತಾರೆ. ದಾರಿ ತಪ್ಪಿಸ್ಬಿಟ್ಟು ಅನಿರ್ವಚನೀಯ ಅವಿದ್ಯೆ ಹೊಂದಿದೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ವಿದ್ಯಾವಿದ್ಯೆಗಳು ಆತ್ಮನ ಧರ್ಮವಲ್ಲ, ಅನುಭವ ವೇದ್ಯವಾಗಿ ಅಂತಃಕರಣ ಧರ್ಮಗಳಾಗಿರುವುದರಿಂದ ಅವು ನಾಮರೂಪ ಪಕ್ಷಕ್ಕೆ ಸೇರಿದವುಗಳೇ ಎಂಬ ಭಾಷ್ಯಕ್ಕೆ ಚಿನ್ಮಾತ್ರ ತಂತ್ರವಾದ ಅನಾದಿಯಾದ ಅನಿರ್ವಾಚ್ಯವಾದ ಅವಿದ್ಯೆಯು ಅಂತಃಕರಣವಾಗಿ ಪರಿಣಮಿಸುತ್ತದೆ. ಅದರಲ್ಲಿ ಪ್ರತಿಬಿಂಬಿಸಿದ ಚಿದ್ದಾತುವು ತನ್ನ ಉಪಾಧಿಯ ಧರ್ಮದಿಂದಲೇ ಭ್ರಾಂತಿಯನ್ನು ಹೊಂದಿತೆಂದೂ ಸರಿಯಾಗಿ ಅರಿತುಕೊಂಡಿತೆಂದೂ ವ್ಯವಹರಿಸಲ್ಪಡುತ್ತದೆ. ಆದ್ದರಿಂದ ನಿಜವಾಗಿ ಅದರಲ್ಲಿ ವಿದ್ಯೆಯಾಗಲಿ ಅವಿದ್ಯೆಯಾಗಲಿ ಇರುವುದಿಲ್ಲ ಎಂದು ಈಚಿನ ವೇದಾಂತಿಗಳ ಅನಿರ್ವಚನೀಯ ವಿದ್ಯಾವಾದವನ್ನು ಸೇರಿಸಿಕೊಂಡು ವ್ಯಾಖ್ಯಾನ ಮಾಡಿರುತ್ತಾರೆ. ಈ ಎಲ್ಲಾ ಕಾರಣಗಳಿಂದ ನಾನು ಈ ವ್ಯಾಖ್ಯಾನಕಾರರು ಭಾಷ್ಯಕ್ಕೆ ಕೊಟ್ಟಿರುವ ಅರ್ಥವನ್ನು ಸ್ವೀಕರಿಸುವಾಗ ಪೂರ್ವಾಪರ ಸಂದರ್ಭಗಳಿಗೂ ಭಾಷ್ಯಾಂತರಕ್ಕೂ ಹೋಲಿಸಿಯೇ ತೆಗೆದುಕೊಂಡಿರುತ್ತೇನೆ ಎಂದು ವಿಜ್ಞಾಪಿಸಿ ಈ ಪೀಠಿಗೆಯನ್ನು ಪೂರ್ಣಗೊಳಿಸುವೆನು. ಯಸ್ಮಾತ್ ಜಾತಂ ಇದಂ ಜಗತ್ ಸರ್ವಂ ಜಗತ್, ಇಡೀ ಜಗತ್ತು ಅಂದ್ರೆ ಅಖಂಡ ಎಚ್ಚರ ಅಂತ ಅರ್ಥ. ಜಗತ್ತು, ಎಚ್ಚರ, ಪ್ರಪಂಚ ಒಂದೇ ಅರ್ಥ. ಇದು ಯಾವರಿಂದ ಹುಟ್ಟಿದ್ಯೋ ಅಂತ ಪಂಚಮಿ ಭಕ್ತಿದೆ. ಯಸ್ಮಾತ್ ಪಂಚಮಿ ಹಾಕಿದ್ರಿಂದ ಇದು ಉಪಾದಾನ ಕಾರಣ ಅಂತ ಅರ್ಥ. ಪಂಚಮಿ ಹಾಕಿದರೆ ಜನಿಕತ್ವ ಪ್ರಕೃತಿ ಹೀಗೆ ಸೂತ್ರ ಮಾಡಿ ಯಾರು ಉಪಾದ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಯಸ್ಮಾತ್ ಪಂಚಮಿ ಭಕ್ತಿ ಹಾಕಿರುವುದರಿಂದ ಯಾವ ಪರಮಾತ್ಮನಿಂದ ಹುಟ್ಟಿದೆಯೋ ಅಂದ್ರೆ ಪರಮಾತ್ಮನ ಮಣ್ಣಿಂದ ಗಡಿಗೆ ಬಂದಿದೆ ಅಂದ್ರೆ ಮಣ್ಣೇ ಹೇಗೆ ಗಡಿಗೆ ಆಗಿದೆಯೋ ಪರಮಾತ್ಮನಿಂದ ಜಗತ್ತು ಬಂದಿದೆ ಅಂದ್ರೆ ಪರಮಾತ್ಮನೇ ಜಗತ್ತಾಗಿ ತೋರ್ತಾ ಇದ್ದಾನೆ ಅಂತ ಅರ್ಥ. ಹಗ್ಗವೇ ಹಾವಾಗಿ ತೋರು ಹಾಗೇನೆ ಪರಮಾತ್ಮನಿಂದ ಜಗತ್ತು ಎಲ್ಲ ಉಂಟಾಗಿದೆ. ಯಾಕಂದ್ರೆ ಎಷ್ಟನ್ನೇ ಪ್ರಲೀಯತೆ ಗೊತ್ತಾದ ಕೂಡಲೇ ಅವನಲ್ಲೇ ಅಡಗುತ್ತೆ. ಹಗ್ಗ ಗೊತ್ತಾದ ಕೂಡಲೇ ಹಾವು ಹಗ್ಗದಲ್ಲೇ ಅಡಗುವ ಹಾಗೆ, ಮಡಕೆ ಅಡಗುವಾಗ ಮಣ್ಣಲ್ಲಿ ಅಡಗುವ ಹಾಗೆ, ಜಗತ್ತು ಅಡಗುವಾಗ ಬ್ರಹ್ಮದಲ್ಲಿಯೇ ಅಡಗುತ್ತದೆಯೋ. ಮತ್ತು ಸ್ಥಿತಿಕಾಲದಲ್ಲಿ ಏನೇನಂ ಧಾರ್ಯತೆ, ಈ ಸ್ಥಿತಿಕಾಲದಲ್ಲಿ ಯಾವಾತನಿಂದಲೇ ಧಾರಣೆ ಮಾಡಲ್ಪಡುತ್ತದೆಯೋ. ಹಾವು ತೋರುವಾಗ ಹಗ್ಗದ ಮೇಲೆ ತೋರ್ತಾ ಇರುತ್ತೆ, ಹಗ್ಗವನ್ನೇ ಆಶ್ರಯಿಸ್ಬಿಟ್ಟು ತೋರ್ತಾ ಇರುತ್ತೆ. ಆ ರೀತಿ ಉತ್ಪತ್ತಿ ಕಾಲದಲ್ಲೂ ಅಡಗಿನ ಕಾಲದಲ್ಲೂ ಸ್ಥಿತಿ ಕಾಲದಲ್ಲಿಯೂ ಯಾವ ರೂಪವನ್ನ ಯಾವ ಪ್ರಪಂಚ ಕೈ ಬಿಟ್ಟಿಲ್ಲವೋ ಅಂಥ ಜ್ಞಾನ ಸ್ವರೂಪರಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಮೊದಲನೇ ಶ್ಲೋಕದ ಅರ್ಥ. ತಜ್ಜಲಾನ್, ತಜ್ಜ ತಲ್ಲ ತದನ ಅಂತ ಏನು ಹೇಳಿದೆ ಛಾಂದೋಗ್ಯದಲ್ಲಿ ಅದೇ ಅರ್ಥ. ಅವನಿಂದಲೇ ಹುಟ್ಟಿ ಅವನಲ್ಲೇ ಲಯವಾಗಿ ಅವನಲ್ಲಿ ಇರೋದು, ಚೇಷ್ಟೆ ಮಾಡೋದು, ಚೇಷ್ಟೆ. ಮತ್ತು ಎರಡನೇ ಶ್ಲೋಕ, ಇಮೇ ವೇದಾಂತ ಅಂತ. ಈ ವೇದಾಂತಗಳು ಯೈಹಿ ಗುರುವಿಹಿ, ಯಾವ ಗುರುಗಳಿಂದ ಪೂರ್ವ ವ್ಯಾಖ್ಯಾತ ಮೊದಲೇ ವ್ಯಾಖ್ಯಾನ ಮಾಡಲ್ಪಟ್ಟಿದ್ವು ಅಂತಂದ್ರೆ ಶಂಕರಾಚಾರ್ಯನ ಹಿಂದೆಯೂ ಕೂಡ ಎಲ್ಲ ಉಪನಿಷತ್ತಿಗೂ ವ್ಯಾಖ್ಯಾನ ಇತ್ತು, ಬೇರೆ ಒಂದು ಭಾಷ್ಯ ವ್ಯಾಖ್ಯಾನ ಇತ್ತು. ಅವ್ರು ಹೇಗೆ ಮಾಡಿದ್ರು? ಪದವಾಕ್ಯ ಪ್ರಮಾಣತಃ. ಪದ ಅಂದ್ರೆ ವ್ಯಾಕರಣ, ವಾಕ್ಯ ಅಂದ್ರೆ ಮೀಮಾಂಸಾ, ಪ್ರಮಾಣ ಅಂದ್ರೆ ನ್ಯಾಯಶಾಸ್ತ್ರ.
ವ್ಯಾಕರಣ ಮೀಮಾಂಸಾ ನ್ಯಾಯಶಾಸ್ತ್ರಕ್ಕನುಗುಣವಾಗಿ ಹಿಂದಿನವರು ವ್ಯಾಖ್ಯಾನ ಮಾಡಿದ್ರು. ಯಾವುದಕ್ಕೆ? ವೇದಾಂತಕ್ಕೆ. ಈ ವ್ಯಾಖ್ಯಾನ ಮಾಡಿದ್ರಲ್ಲ, ಯಾರು ವ್ಯಾಖ್ಯಾನ ಮಾಡಿದ್ರು ತಾನಿತ್ಯಂ ಪ್ರಣತೋಸ್ಮಿ, ಅಂತ ಗುರುಗಳನ್ನು ನಾನು ಸದಾ ನಮಸ್ಕಾರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ ಬರುತ್ತೆ, ಅವರು ವ್ಯಾಖ್ಯಾನ ಮಾಡಿದ್ದಾದ್ಮೇಲೆ ನೀವ್ ಯಾಕೆ ವ್ಯಾಖ್ಯಾನ ಮಾಡಕ್ ಹೊರಟ್ರಿ? ನೀವ್ ಯಾಕೆ ವ್ಯಾಖ್ಯಾನ ಮಾಡ್ಬೇಕು? ಅವರೇ ವ್ಯಾಖ್ಯಾನ ಮಾಡಿದಾರೆ ನೀವು ಅಂದ್ಬಿಟ್ಮೇಲೆ ವ್ಯಾಖ್ಯಾತ ಸರ್ವ ವೇದಾಂತ ಅಂದ್ರೆ ಎಲ್ಲಾ ವೇದಾಂತಗಳು ಯಾವ ಗುರುಗಳಿಂದ ವ್ಯಾಖ್ಯಾನ ಮಾಡಲ್ಪಟ್ಟಿದೆಯೋ ಅಂತಂದ್ಮೇಲೆ, ನೀವು ಗುರು ವ್ಯಾಖ್ಯಾನ ಮಾಡಿ ಸ್ಪಷ್ಟಾರ್ಥವನ್ನು ತಿಳಿಸಿದ್ದಾರೆ ಅಂತಂದ್ಮೇಲೆ ನೀವು ಯಾಕೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಮುಂದಿನ ಶ್ಲೋಕ ಹೇಳ್ತಾರೆ. ಏನ್ ಮುಂದಿನ ಶ್ಲೋಕ? ತೈತ್ತಿರೀಯಕ ಸಾರಸ್ಯ ಮಯಾಚಾರ್ಯ ಪ್ರಸಾದಿತಃ ಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಈ ಶ್ಲೋಕ ತೈತ್ತಿರಿಯ ವಾರ್ತಿಕದಲ್ಲೂ ಇದೆ. ಇದು ಸುರೇಶ್ವರಾಚಾರ್ಯ ಶ್ಲೋಕವೋ ಶಂಕರಾಚಾರ್ಯ ಹಿಂದಿನ ತಗೊಂಡ್ರೆ ಶ್ಲೋಕವೋ ಗೊತ್ತಾಗಲ್ಲ. ಏನಾಯ್ತು ಅಂದ್ರೆ, ಹಿಂದಿನವರು ವೇದಾಂತಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ರು ಕೂಡ ಬಹಳ ವಿಸ್ತೃತವಾದ ವ್ಯಾಖ್ಯಾನವಾಗಿತ್ತು. ಬಹಳ ಮುಮುಕ್ಷುಗಳಿಗೆ ಅದಷ್ಟನ್ನು ಅರ್ಗಿಸ್ಕೊಕ್ ಆಗ್ತಿರ್ಲಿಲ್ಲ, ದೊಡ್ಡ ಬಳಿ. ಅದಕ್ಕೋಸ್ಕರವಾಗಿ ವಿಸ್ಪಷ್ಟವಾದ ಕ್ರಿಸ್ಟಲ್ ಕ್ಲಿಯರ್ ಸ್ಪಷ್ಟವಾಗಿ ಗೊತ್ತಾಗುವಂತಹ ಅರ್ಥದಲ್ಲಿ ಯಾರು ಅಭಿರುಚಿ ಉಳ್ಳವರು, ರುಚಿನ ಅಂದ್ರೆ ಅಭಿರುಚಿನ, ನಂಗೆ ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ತೈತ್ತಿರಿಯದ ಅರ್ಥ ಗೊತ್ತಾಗ್ಬೇಕಪ್ಪ, ಆ ರೀತಿ ನೀವು ಹೇಳಿ ಅಂತ ಯಾರೋ ಕೇಳ್ಕೊಂಡಿದ್ದಾರೆ. ಆಯ್ತಪ್ಪ, ಯಾರು ಸ್ಪಷ್ಟವಾಗಿ ಇದರ ಅರ್ಥವನ್ನ ಗೊತ್ತು ಮಾಡ್ಕೋಬೇಕು ಅನ್ನೋ ಅಭಿರುಚಿ ಉಳ್ಳವರಾಗಿದ್ದಾರೋ ಅಂಥವರಿಗೆ ನಾನು ಅಂದ್ರೆ ಶಂಕರಾಚಾರ್ಯ ಹೇಳ್ಕೊಟ್ಟಿದ್ದಾರೆ, ನಮ್ಮ ಗುರುಗಳ ಆಚಾರ್ಯರ ಅನುಗ್ರಹದಿಂದ, ಆಚಾರ್ಯ ಪ್ರಸಾದದ ಆಚಾರ್ಯರ ಪ್ರಸನ್ನತೆಯಿಂದ ಅನುಗ್ರಹದಿಂದ ಈ ವ್ಯಾಖ್ಯಾ ಸಂಪ್ರದಾಯವಿದೆ. ಈ ಚೈತ್ರಿಕ ವ್ಯಾಖ್ಯೆಯು ಈಗ ನನ್ನಿಂದ ಮಾಡಲ್ಪಡುತ್ತಿದೆ, ನಾನು ರಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಅನವಶ್ಯಕವಾದ ವಿಚಾರ ಸೇರಿಸಿದ್ದೇನೆಯೇ, ಅವಶ್ಯಕವಾದದ್ದನ್ನು ಕೈ ಬಿಡಿದೇನೆಯೇ, ಎಷ್ಟು ಬೇಕೋ ಯಾವ ಸಂದರ್ಭಕ್ಕೆ ಅಷ್ಟನ್ನು ಮಾತ್ರ ತೆಗೆದುಕೊಂಡು ತೈತ್ತಿರಿಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತೀನಿ. ಇದು ಸಂಕ್ಷಿಪ್ತವಾದ ವ್ಯಾಖ್ಯಾನ ಮಾಡೋದ್ರಿಂದ ಇದು ಮೋಕ್ಷಗಳಿಗೆ ಬಹಳ ಹಿತಮಿತವೂ ಆಗಿದೆ. ಹಿಂದಿನ ವ್ಯಾಖ್ಯಾನ ಬಹಳ ವಿಸ್ತಾರವಾಗಿತ್ತು. ಆದ್ರಿಂದ ಅದರಲ್ಲಿ ಎಷ್ಟು ಅಂಶ ಗ್ರಾಹ್ಯ ಗೊತ್ತಾಗಲ್ಲ, ಖಂಡ ಮಾಡ್ತಾರೆ ಅಂತ ಅದನ್ನ ಅವ್ರ ವ್ಯಾಖ್ಯಾನ ಇರಬೇಕು. ಶಂಕರಾಚಾರ್ಯ ಮಧ್ಯ ಕೆಲವರು ಹೀಗೆ ಅರ್ಥ ಮಾಡ್ತಾರೆ ಅಂತ ಖಂಡನೆ ಮಾಡ್ತಾರಲ್ಲ, ಅದನ್ನ ನೋಡಿದ್ರೆ ಇದರಲ್ಲೂ ಗೀತಾ ಭಾಷೆದಲ್ಲೂ ಹಾಗೆ ಮಾಡಿದ್ದಾರೆ. ಅನಾದಿ ಮತ್ ಪರಂ ಬ್ರಹ್ಮ ಆದಾಗೆ ಅನಾದಿ ಮತ್ ಪರಂ ಬ್ರಹ್ಮ ವ್ಯಾಖ್ಯಾನ ಮಾಡಿದ್ರು. ಅದೆಲ್ಲ ಸರಿಯಲ್ಲ ಅಂತ ಖಂಡನೆ ಮಾಡಿದ್ದಾರೆ. ಎಷ್ಟು ಅನ್ಯಥಾ ವ್ಯಾಖ್ಯಾ ಇದೆ. ಹಾಗಾಗಿ ನಾನು ಮುಮುಕ್ಷುಗಳ ಹಿತಕ್ಕಾಗಿ ಸಂಕ್ಷಿಪ್ತವಾಗಿ ತೈತ್ತಿರಿಯಾರ್ಥವನ್ನ ಗೊತ್ತು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂತಹ ಮುಮುಕ್ಷುಗಳಿಗೋಸ್ಕರವಾಗಿ ನಾನು ಇದರ ವ್ಯಾಖ್ಯಾನವನ್ನ ಬರೆಯುತ್ತೇನೆ ಅಂತ ಮೂರನೇ ಶ್ಲೋಕಕ್ಕೆ ಅರ್ಥ. ನಿತ್ಯಾನ್ವಧಿಗತಾನಿ ಕರ್ಮಾಣಿ ಉಪಾತ್ತ ದುರಿತಕ್ಷಯಾರ್ಥಾನಿ ಕಾಮ್ಯಾನಿ ಚ ಪುರಸ್ಮಿನ್ ಗ್ರಂಥೆ. ಇದು ಶಿಕ್ಷಾವಲ್ಲಿ ಪೀಠಿಕೆ, ಶಿಕ್ಷಾವಲ್ಲಿ ಉಪನಿಷತ್ತು, ಶಿಕ್ಷಾವಲ್ಲಿ ಬ್ರಹ್ಮವಲ್ಲಿ ಭೃಗುವಲ್ಲಿ ಅಂತ ಮೂರು ಉಪನಿಷತ್ತಿಗೆ ಶಂಕರಾಚಾರ್ಯ ಭಾಷ್ಯ ಬರೆದಿದ್ದಾರೆ. ಈಗ ಹಿಂದಕ್ಕೆ ಆರಣ್ಯಕ ಬ್ರಾಹ್ಮಣ ಸಂಹಿತೆ ಇದೆ. ಈ ಸಂಹಿತಾ ಬ್ರಾಹ್ಮಣ ಆರಣ್ಯಕದಲ್ಲಿ ಏನ್ ವಿಚಾರ ಅಂತ ಹೇಳಿದರೆ ಕರ್ಮ ವಿಚಾರವನ್ನು ಹೇಳಿದೆ. ಬರೀ ಕರ್ಮ ವಿಚಾರ ಜಾಸ್ತಿ. ಅದು ಯಾತಕ್ಕಾಗಿ? ಉಪಾತ್ತ ಅಂದ್ರೆ ಕಲೆಕ್ಟ್ ಆದ, ಕೂಡಿ ಹಾಕಿದ್ದಾದ, ಸಂಗ್ರಹಿತವಾದ, ದುರಿತ ಅಂದ್ರೆ ಪಾಪ, ಅದರ ಕ್ಷಯಕ್ಕಾಗಿ. ನಾವು ಏನೇನೇ ಪಾಪವನ್ನು ಕೂಡ ಹಾಕೊಂಡಿದೀವೋ ಆ ಎಲ್ಲಾ ಪಾಪವನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕರ್ಮವನ್ನ ಶಾಸ್ತ್ರ ಹೇಳಿ ಆ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡ್ತಾ ಇದ್ರೆ ನಿಮ್ಮ ಪಾಪವೆಲ್ಲ ಪರಿಹಾರವಾಗಿ ನಿಮ್ಗೆ ಚಿತ್ತಶುದ್ಧಿ ಉಂಟಾಗಿ ತತ್ವಜ್ಞಾನ ಯೋಗ್ಯತೆ ಬರುತ್ತೆ. ಕಾಮ್ಯಕರ್ಮ ಮಾಡೋದು. ಕಾಮ್ಯಕರ್ಮನು ಹೇಳಿದೆಯಲ್ಲ ಅಂದ್ರೆ ಅದು ಫಲಾರ್ಥಿನ. ಯಾರು ಕಾಮ್ಯ ಫಲವನ್ನು ಅಪೇಕ್ಷೆ ಪಡುವವರಾಗಿದ್ದಾರೋ, ಕಾಮ್ಯ ಫಲಾಪೇಕ್ಷೆ ಪಡುವವರಿಗೆ ಕಾಮ್ಯಕರ್ಮವನ್ನು ಹೇಳ್ಕೊಂಡು ಹೋಗ್ತಾ ಹೋಗುತ್ತೆ. ಆಯುಷ್ಕಾಮನವನ್ನು ಏನ್ ಮಾಡ್ಲಿ, ಮೃತ್ಯು ಭೀತರಾದವನ್ನ ಏನ್ ಮಾಡ್ಬೇಕು, ಹಿರಣ್ಯ ಪ್ರಾಪ್ತಿಗೆ ಏನ್ ಮಾಡ್ಬೇಕು, ಅದು ಇದೆ. ಮಾನುಷಕ್ತು ದುಕ್ಷುನ ವರ್ಧಾನೋ ಅಮವಚ್ಛವ ಯಸ್ಯಾಜುಷನ್ನಮಸ್ತಿ. ಅದು ಕರೋನಾ ನಾಶಕ್ಕೆ ಇರೋದು ಅಂತ ಇವರು ಮಡ್ರಾಸ್ ಮೈಲಾಪುರ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಕಾಗದ ಬರೆದಿದ್ದಾರೆ. ಈ ಮಂತ್ರವನ್ನು ಪಾಲನೆ ಮಾಡಿ ಕರೋನಾ ಪರಿಹಾರ ಆಗುತ್ತೆ.
ಏನು ವಾಕ್ಯ ಅರ್ಥ ಆಯ್ತನ? ನಿತ್ಯಾನಿ ಅಧಿಗತಾನಿ, ನೀನು ನಿತ್ಯ ಕರ್ಮವನ್ನು ತಿಳ್ಕೊಂಡದ್ದಾಯ್ತು. ಅಧಿಗತಾನಿ ಜ್ಞಾತಾನಿ ಅಂತ ತಿಳ್ಕೊಂಡದ್ದಾಯ್ತು. ಆಗ ಯಾವ ಕರ್ಮಗಳು? ಹಿಂದೆ ಶಿಕ್ಷೆಯಲ್ಲಿ ನೀವು ಶುರು ಆಗಿಲ್ಲ. ಅಧಿಗತಾನಿ ತಿಳ್ಕೊಂಡಾಯ್ತು, ಹಿಂದಿನ ವಿಚಾರ. ಸಂಹಿತಾ ಬ್ರಾಹ್ಮಣ ಹೇಳೋದನ್ನ, ಸಂಹಿತಾ ಬ್ರಾಹ್ಮಣ ಆರಂಭಿಕದಲ್ಲಿ ಕರ್ಮಗಳ ವಿಚಾರ ಹೇಳಿದೆ. ಆ ಕರ್ಮಗಳ ವಿಚಾರವು ಅದ್ರಲ್ಲಿ ನಿತ್ಯ ಕರ್ಮವೂ ಇದೆ. ಕೆಲವು ನಿತ್ಯ ಕರ್ಮಗಳು ಉಪಾತ್ತ ದುರಿತ ಕ್ಷಯಾರ್ಥಾನಿ, ನಾವು ಕೂಡಿ ಹಾಕಿಕೊಂಡದ್ದಾಗಿರುವ ಪಾಪಗಳ ಕ್ಷಯಕ್ಕಾಗಿ. ಉಪಾತ್ತ ಆತ್ಮಪ್ರಸದ್ದಾತ್ತ ಆಗತ್ತೆಗೆ ಅಕಾರಾಂತವಾದ ಉಪಸರ್ಗ ಬಂದ್ರೆ ದಕಾರ ಲೋಪ ಆಗುತ್ತೆ. ಉಪಾದಕ್ಕೆ ಉಪಾತ್ತ ಆಗುತ್ತೆ. ಕೂಡಿ ಹಾಕಿಕೊಂಡದ್ದಾಗಿರುವ ಪಾಪಗಳ ಕ್ಷಯಕ್ಕೋಸ್ಕರವಾಗಿ, ದುರಿತನ ಪಾಪ, ಅದರ ಕ್ಷಯಕ್ಕೋಸ್ಕರವಾಗಿ ನಿತ್ಯ ಕರ್ಮಗಳನ್ನ ತಿಳಿಸಿದ್ದಾಯಿತು. ಫಲಾರ್ಥಿಗಳಿಗೆ ಕಾಮ್ಯ ಕರ್ಮವನ್ನು ತಿಳಿಸಿದ್ದಾಯಿತು. ಎಲ್ಲಿ? ಪೂರ್ವಸ್ಮಿನ್ ಗ್ರಂಥೆ ಬರೆದಿದ್ದಾರೆ. ಆರಣ್ಯಕ ಬ್ರಾಹ್ಮಣ ಸಂಹಿತಾಯಾಮ್, ಅಲ್ಲಿ ಆರಣ್ಯಕ್ಕೆ ಬ್ರಾಹ್ಮಣೇ ಸಂಹಿತಾಯಾಂಚ. ಇದಾನೀಂ ಕರ್ಮೋಪಾದಾನ ಹೇತು ಪರಿಹಾರಾಯ ಬ್ರಹ್ಮವಿದ್ಯಾ ಪ್ರಸ್ತೂಯತೆ. ಈಗಲಾದರೂ ಈ ತೈತ್ರಿಯ ಶಿಕ್ಷಾವಲಿಯಲ್ಲಿ ಏನಿದೆ, ಈ ಶಿಕ್ಷಾವಲಿ ಬ್ರಹ್ಮಲಿ ಭೃಗುವಲಿ ಮೂರು ಸೇರಿಸಿ ಇಲ್ಲಿ ಏನ್ ಹೇಳ್ತೀರಾ ಅಂದ್ರೆ, ಕರ್ಮ ಉಪಾದಾನ, ಉಪಾದಾನ ತೆಗೆದುಕೊಳ್ಳೋದು. ಕರ್ಮವನ್ನು ತೆಗೆದುಕೊಳ್ಳಬೇಕಪ್ಪ ಏನಪ್ಪ ಹೇತು? ಉಪಾದಾನ ಹೇತುನೇನೋ ಕರ್ಮದೊಳಗೆ ಏನ್ ಕಾರಣ? ಅಜ್ಞಾನ. ಕರೆಕ್ಟ್. ಉಪಾದಾನ ಹೇತು. ಆ ಹೇತು ಯಾವ ರೀತಿ ಯಾವ್ದು ಪರಿಹಾರವಾಗುತ್ತೋ ಆ ಪರಿಹಾರಕ್ಕೆ ಕಾರಣವಾಗಿರುವ ಬ್ರಹ್ಮವಿದ್ಯೆ. ಕರ್ಮವನ್ನು ಉಪಾದಾನ ತೆಗೆದುಕೊಳ್ಳೋದಕ್ಕೆ ಹೇತು ಅವಿದ್ಯೆ. ಆ ಅವಿದ್ಯೆಯು ಪರಿಹಾರವಾಗೋದಕ್ಕೆ ಕಾರಣವಾಗಿರುವಂಥದ್ದು ಬ್ರಹ್ಮವಿದ್ಯೆ, ಆತ್ಮಿಕತ್ವ ವಿದ್ಯೆ. ಬ್ರಹ್ಮಜ್ಞಾನ ಬಂತಂದ್ರೆ ಅಜ್ಞಾನ ಹೋಗುತ್ತೆ. ಅಜ್ಞಾನ ಹೋಯ್ತಾ ಕರ್ಮ ಹೋಗುತ್ತೆ. ಕರ್ಮ ಹೋಯ್ತಾ ಜನ್ಮ ಹೋಗುತ್ತೆ. ಜನ್ಮ ಹೋಯ್ತಾ ಕೃತಾರ್ಥನಾಗ್ತೀಯ. ಮತ್ತೆ ಹುಟ್ಟಬೇಕಾದ್ರೆ ಹುಟ್ಟಬಾರ್ದು ನೀನು. ಹುಡ್ಬೇಕಾ? ಯಾಕೆ ನೋಡಿಮ್ಮ, ಸಂದೀಪ ಮತ್ತೆ ಹುಡ್ತಾ ಇರ್ಬೇಕಂತೆ. ಮತ್ತೆ ಹುಟ್ಟದೇ ಇರೋಂಗ ಆಗ್ಬಿಟ್ರೆ ಪಿಶಾಚಿ ಆಗ್ಬಿಡ್ತೀನಿ ಭಯ ಅವನಿಗೆ. ಹುಟ್ಟದೇ ಇದ್ದ ವಚನ ಹುಟ್ಟದೇ ವಚನ ಹುಟ್ಬೇಕಾ? ನಿನ್ ಸ್ವಭಾವ ಅಲ್ಲ ಹುಟ್ಟೋದು. ನೀನ್ ಹುಟ್ಟಿದ್ದು ನೀನ್ ಹುಟ್ಟಿಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಹುಟ್ಟಿದ್ದೆ ನಾನು ಹುಟ್ಟಿದ ಭ್ರಾಂತಿ ಆಗಿದೆಯಾ? ನೀನು ದೇಹೇಂದ್ರಿಯ ಮನೋಬುದ್ಧಿಯೋ ನಿನ್ನದು ದೇಹೇಂದ್ರಿಯ ಮನೋಬುದ್ಧಿ? ನಿನ್ನದು ನೀನ? ನಿನ್ನದು ನೀನಲ್ಲ. ದೇಹೇಂದ್ರಿಯ ಮನೋಬುದ್ಧಿ ನೀನಲ್ಲ. ಆಗ ನೀನ್ ಯಾರೋ? ದೇಹೇಂದ್ರಿಯ ಮನೋಬುದ್ಧಿಗಿಂತ ಬೇರೆ ಆಗಿರ್ಬೇಕು. ಬುದ್ಧಿಯಿಂದ ಗೊತ್ತಾಗ ಯಾವಿಂತ? ಬುದ್ಧಿಗಿಂತ ಬೇರೆನೋ ಬುದ್ಧಿಯೇ ನೀನು? ಬೇರೆ. ಪ್ರಾಣಗಿಂತ ಬೇರೆನೋ ಪ್ರಾಣವೇ ನೀನು? ಪ್ರಾಣಗಿಂತ ಬೇರೆ. ಎಲ್ಲಕ್ಕಿಂತ ಬೇರೆ ಆಗಿರೋ ನೀನು ಅದೇನು ಹುಟ್ತೀಯಾ? ಹುಟ್ಟಕ್ಕೆ ಹೆಂಗಾಗತ್ತೆ? ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟೋದಲ್ಲ ಅದು. ಆಕಾಶ ಹುಟ್ಟಿಸ್ತೀನಿ. ಈಗ ಆಕಾಶವಾದ್ರು ಶಾಸ್ತ್ರ ಹುಟ್ಟುತ್ತೆ. ಈಗ ಆಕಾಶ ಹುಟ್ಟಕ್ಕಾಗಲ್ಲ. ಹಾಗೆ ಕರ್ಮವನ್ನೆಲ್ಲ ಸ್ವೀಕಾರ ಮಾಡೋದಕ್ಕೆ ಕಾರಣ ಅಜ್ಞಾನ. ಅದರ ಪರಿಹಾರಕ್ಕೆ, ಅದರ ಬಿಟ್ಟೋಗೋದಕ್ಕೆ ಕಾರಣವಾಗಿರುವ ಬ್ರಹ್ಮವಿದ್ಯೆಯನ್ನ ಈಗ ಪ್ರಸ್ತೂಯತೆ ಇತ್ಯುಕ್ತೆ ಆರಭ್ಯತೆ ಇತ್ಯರ್ಥ. ಕರ್ಮಹೇತು ಕಾಮಸ್ಯ ಪ್ರವರ್ತಕತ್ವ. ಕರ್ಮ ಕಾರಣ ಏನು? ಕರ್ಮ ಕಾರಣ ಕರ್ತವ್ಯ. ಯಾಕೆ ಕರ್ತವ್ಯ ಆಗುತ್ತೆ? ಕರ್ಮ ಕಾರಣ ಅಂದ್ಕೊಂಡಿದ್ದೇನೆ. ನಾನು ಬ್ರಾಹ್ಮಣ ಹುಟ್ಟಿದೀನಿ, ನಾನು ಸಂಧ್ಯಾವಂದನೆ ಅಗ್ನಿಕಾರ್ಯ ಕರ್ತವ್ಯ. ಬ್ರಾಹ್ಮಣ ಹುಟ್ಟಿದ ಮೇಲೆ ಏನೋ ಫಲ ಆಗ್ಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಒಳ್ಳೇದಾಗ್ಬೇಕು ಅಂತ, ಅದಕ್ಕೆ ಬರುತ್ತೆ ಸಂಧ್ಯಾವಂದನೆ ಅಗ್ನಿಕಾರ್ಯ ವೇದಾಧ್ಯಯನ. ಕಾಮ ಕಾರಣ ಕರ್ಮಕ್ಕೆ. ಏನಯ್ಯ? ಅಗ್ನಿಕಾರ್ಯ ಮಾಡಕ್ಕೆ ಏನ್ ಕಾರಣ ಹೇಳೋ? ಕಾಮ. ವೇದಾಧ್ಯಯನ ಮಾಡಕ್ಕೆ ಏನ್ ಕಾರಣ ಹೇಳೋ? ಕಾಮ. ಸಂಧ್ಯಾವಂದನೆ ಮಾಡಕ್ಕೆ ಏನ್ ಕಾರಣ ಹೇಳೋ? ಕಾಮ. ಆಸೆ ಇದೆ. ಏನ್ ಆಸೆ ಇದೆ? ಒಳ್ಳೇದಾಗ್ಬೇಕು ಅಂತ. ಆಮೇಲೆ ಜನರಿಗೆ ಈ ಕಡೆ ಒಳ್ಳೆ ಆಸೆ ಕೆಟ್ಟ. ನೀ ಕಂಪೇರ್ ಮಾಡಿದೆ. ಬಟ್ ತತ್ವ ಜಾತಿ ಎಲ್ಲ ತತ್ವ ದೃಷ್ಟಿಗೆ ಎಲ್ಲ ಎಟ್ಕದೇ ಇರೋದು ಯಾಕೆ ಹೇಳೋದು ಶಾಸ್ತ್ರ? ಎಟ್ಕದೇ ಇರೋದು ಹೇಳೋಪ್ಪ, ಎಟ್ಕೋದನ್ನೇ ಹೇಳೋಬ ಶಾಸ್ತ್ರ. ಎಟ್ಕದೇ ಹೇಳ್ತಾ ಅಷ್ಟಾಗ್ತಿಲ್ಲ.
ನಿಮ್ ಕೇಳಿಸ್ತಮ್ಮ ಹೇಳಿದಂತ. ಫಲ ಸಿಗ್ಬೇಕು ಅನ್ನೋದು ಒಂದು ಆಸೆ ಅಲ್ವಾ? ಹೌದು ಹೌದು ಹೌದು, ಫಲ ಸಿಗ್ಬೇಕು ಅನ್ನೋದು ಆಸೆನೆ, ಜ್ಞಾನ ಮಾಡ್ಕೊಳ್ಬೇಕಂತ ಆಸೆ. ಅದು ಆಸೆನೆ. ಆಸೆ ಎಲ್ಲ ಆಸೆ ಬಿಡಿಸೋಕೆ ಅದೇ, ಎಲ್ಲ ಆಸೆ ಬಿಡಿಸೋದು ಅದೇ. ಆಸೆ ಬಿಡಿಸೋದು ಆಗಲ್ಲ, ಆಸೆ ಎಲ್ಲ ಬಿಡಿಸೋದು ಅದರಿಂದ ಅಂತಾನೆ. ಆಸೆ ನಿನ್ನ ಕಳಿತ, ಅದು ಸ್ವಭಾವ, ಅದು ಸ್ವರೂಪ. ಚುರುಕನ್ ಬಿಡ್ತು ಅಮೇಜ್ ಎಲ್ಲ ಜಾಗಲೇ ಕರ್ಮಕ್ಕೆ ಕಾರಣ ಕಾಮ. ಯಾಕೆ ಹೇಳಿ, ದಬ್ಬತ್ತೆ, ಕಚ್ಚಿಡ್ದ. ನಮ್ ಬೇಡದೇವರು ನಮ್ಮ ಮನೆ ಬಂದೆ ಕಚ್ಚಿದ ಹಾಗೆ ದಬ್ತೀವಿ ಹೊರಕ್ಕೆ ಹೋಗುವಂತ, ಹಾಗೆ ನಮ್ಮನ್ನು ಕತ್ತಿಗೆ ದಬ್ತಾ ಇದೆ. ಕರ್ಮ ಮಾಡು, ಹೋಗು ಹೋಗು ಅಂತ. ಹೇಗೆ ಮಾಡೋ ಸಂಜೆ ದಿನ, ಮಾಡೋ ದಿನ, ಮಾಡೋ ದಬ್ತಾ ಇದೆ ಆಸೆ. ಲೌಕಿಕರಿಗೆಲ್ಲ ಮನೆ ಕಟ್ಟು, ಇದು ಆಸೆ ದಬ್ಬೋದು. ಇನ್ನು ಇಲ್ಲಾರೋ ದೃಷ್ಟಫಲ ಇಲ್ವಲ್ಲ, ದಬ್ಬುತ್ತೆ ಮಾಡಿದ್ರೆ ಅದೇ ದಬ್ಬಿದ ದಬ್ಬಿದಕ್ಕೆ ಭಯ ಆಗದ. ಗುರು ಬೇಕಾದ್ರೆ ಮಾಡ್ಸಿದ ನಿಮಗೋಸ್ಕರ ಮಾಡ್ತಿದ್ದ ಗುರು ಮಾಡಿ ಏನಂತ ಹೋಗು. ಕರ್ಮಕ್ಕೆ ಪ್ರವರ್ತಕತ್ವ ನಮ್ಮನ್ನ ದಬ್ಬತ್ತೆ, ತೊಡಗಿಸತ್ತೆ, ಕಟ್ಪಾಡು ಮಾಡುತ್ತೆ. ಆಪ್ತ ಕಾಮಾನಾಂಬಿ ಕಾಮಾಭಾವೇ ಆತ್ಮನ್ಯವಸ್ಥಾನ ಪ್ರವೃತ್ತಲುಗತ್ತಿ. ಯಾರು ಆಪ್ತ ಕಾಮನ ಇಲ್ಲ, ಆತ್ಮ ಕಾಮರ ಆದ್ರೆ ಆಪ್ತ ಕಾಮರ ಆಗ್ತಾರೆ. ಎಲ್ಲಾ ಕಾಮವನ್ನು ಪಡೆದವರಾಗ್ಬಿಟ್ರೆ ಅವರಿಗೆ ಕಾಮವೇ ಇಲ್ಲ ಅಂತ. ಆದ್ರಿಂದ ಅವ್ರು ತಮ್ಮಲ್ಲಿ ತಾವು ಸೆಟ್ಲ್ ಆಗ್ಬಿಟ್ಟು ನೆಲೆ ಬಿಡ್ತಾರಲ್ಲ, ಅವರಿಗೆ ಪ್ರವೃತ್ತಿಯೇ ಹೊಂದಲ್ಲ, ತೊಡಗೋದು ಹೊಂದಲ್ಲ. ಪ್ರವೃತ್ತಿ ಜನ್ಮ ಬರ್ತೀವಿ. ಪ್ರವೃತ್ತಿ ಆಗ್ಬೇಕಾದ್ರೆ ಕಾಮ ಇರಬೇಕು. ಆತ್ಮಜ್ಞಾನ ಆಸೆ ಆಗಲ್ಲ, ಸ್ವರೂಪ ಅದು. ಆ ಸ್ವರೂಪಕ್ಕೆ ಆಸೆ ಬರೋದೇ ಇಲ್ಲ. ಆತ್ಮಕಾಮತೆ ಆಪ್ತಕಾಮ. ಆತ್ಮಕಾಮನಾದ್ರೆ ತಾನು ತನ್ನನ್ನ ಗುರುತಿಸ್ಕೊಳ್ಬೇಕು, ತಿಳ್ಕೊಳ್ಬೇಕು, ಅರ್ಥ ಮಾಡ್ಬೇಕು ಅಂತಂದ್ಬಿಟ್ರೆ ಎಲ್ಲ ಕಾಮ ಕಾಮವನ್ನು ಪಡ್ಕೊಳ್ದೇ ಇರೋ ಕಾರಣ ಆತ್ಮಕಾಮನಾಗದೇ ಇರೋದೇ. ಆತ್ಮಕಾಮನಾಗಿದ್ರೆ ಎಲ್ಲಾ ಕಾಮ ಹೋಗ್ಬಿಡ್ತಿತ್ತು. ಆತ್ಮಕಾಮನಾಗದೇ ಇರೋದ್ರಿಂದ ಅನಾತ್ಮ ಕಾಮ ಉಂಟಾಗಿ ಎಲ್ಲ ಹಿಂದೆ ಓಡೋಗ್ತಾ ಇದೆ. ಆತ್ಮಕಾಮ ಆಗುತ್ತೆ, ಆಪ್ತಕಾಮ ತಾನಾಗೆ ಬರುತ್ತೆ. ಯಾಕೆ ಆತ್ಮಾಚ ಬ್ರಹ್ಮ, ಆತ್ಮ ಅಂದ್ರೆ ಬ್ರಹ್ಮವೇ. ಅದು ಆತ್ಮ ಬೇರೆ ಬ್ರಹ್ಮ ಬೇರೆ ಇಲ್ಲ. ಆತ್ಮದ ಸ್ವರೂಪ, ಅದು ಸ್ವರೂಪ ಆದ್ದರಿಂದ ಅದು ಗೊತ್ತಾಗ್ಕೊಳ್ಳಿ ಎಲ್ಲಾ ಕಾಮಗಳು ತಾನಾಗಿ ಹೋಗುತ್ತೆ. ತದ್ವಿದೋ ಹಿ ಪರಪ್ರಾಪ್ತಿ ಭಕ್ಷತಿ. ತದ್ವಿಧ ಅಂದ್ರೆ ಆತ್ಮವಿಧ ಅಥವಾ ಬ್ರಹ್ಮವಿಧ. ಯಾರು ಆ ಬ್ರಹ್ಮವನ್ನು ಅರ್ಥವರಾಗಿರ್ತಾರೋ ಅವರಿಗೆ ಮುಂದೆ ಪರಪ್ರಾಪ್ತಿ, ಪರಬ್ರಹ್ಮ ಪ್ರಾಪ್ತಿ, ಹೆಚ್ಚಿನದಾದ ಪ್ರಾಪ್ತಿ, ಆತ್ಯಂತಿಕ ಪುರುಷಾರ್ಥ, ಮುಖ್ಯ ಅದರ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ಮುಂದೆ ಹೇಳುತ್ತೆ. ಬ್ರಹ್ಮನ ಅರ್ಥ ಪರಂ ಪ್ರಾಪ್ತಿ. ಅತಃ ಅವಿದ್ಯಾ ನಿವೃತ್ತೋ ಆತ್ಮನಿವಸ್ಥಾನ ಪರಪ್ರಾಪ್ತಿ. ಅವಿದ್ಯೆ ತೊಲಗ್ಬಿಟ್ರೆ ತನ್ನ ತಾನು ನೆಲೆ ಗೆಲ್ಲೋದು, ತಾನು ಉಳಿಯೋದು ಅನ್ನೋದು ಏನಿದೆ ಇದೇ ಪರಪ್ರಾಪ್ತಿ, ಹೆಚ್ಚಿನದಾದ ಪ್ರಾಪ್ತಿ. ಹೆಚ್ಚಿನ ನಿನ್ನ ಬೇರೆ ಪಡ್ಕೊಳ್ಳೋದಲ್ಲ, ತನಗಿಂತ ಬೇರೆ ಇನ್ನೆಲ್ಲೋ ಹೋಗಿ ಏನೋ ಪಡ್ಕೊಳ್ಳೋದಲ್ಲ. ತಾನು ದೇಹೇಂದ್ರಿಯ ಬುದ್ಧಿಗಳಿರತಕ್ಕಂಥ ಅಭಿಮಾನ ಬಿಟ್ಟು ತಾನ ಉಳಿಯೋದೇ ತನಗೆ ಹೆಚ್ಚಿನ ಪ್ರಾಪ್ತಿ, ಮುಖ್ಯ ಪ್ರಾಪ್ತಿ, ಆನಂದ ಪ್ರಾಪ್ತಿ, ಬ್ರಹ್ಮ ಪ್ರಾಪ್ತಿ, ಸುಖ ಪ್ರಾಪ್ತಿ, ಅದ್ವಿತೀಯ ಬ್ರಹ್ಮ ಪ್ರಾಪ್ತಿ ಏನೆಲ್ಲ ಹೇಳಿ. ಅದನ್ನೇ ಅಭಯಂ ಪ್ರತಿಷ್ಠಾಂ ಭಿಂದತೆ ಏಕಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಅಭಯಂ ಪ್ರತಿಷ್ಠಾಂ ಭಿಂದತೆ. ತಪ್ಪು ಸರಿನಾ? ಅಭಯಂ ಪ್ರತಿಷ್ಠಾಂ ಭಿಂದತೆ ವಾಕ್ಯ. ವಾಕ್ಯ ಸರಿನೋ ತಪ್ಪೋ? ವಿಂದತೆ ವಿಂದತೆ ಎರಡು ಇದ್ದಾರೆ. ವಿಂದತೆ ಉಂಟುಪ, ವಿಂದತೆ ಆಗುತ್ತಪ್ಪ. ವಿಂದತೆ ವಿಂದತಿ ಪ್ರಾಪ್ತು ವ್ಯಕ್ತಿ ವಿಂತೆ ವಿಚಾರಣೆ ಅಂತ ಇದೆ. ವಿಂದತೆ ತಪ್ಪು ಅಂದ್ಬೇಡಿ. ವಿಂದತೆ ಇರೋದಿಲ್ಲ. ಇಲ್ಲಿ ಏನ್ ತಪ್ಪು? ತಪ್ಪಿದ್ಯಾ? ನಂಗೆ ಏನ್ ನಮ್ ಪ್ರಶ್ನೆ ಆಡ್ಸೋದು ಆಗ್ತದೆ ಅಂತ ಏನ್ ತಪ್ಪು ಹುಡ್ತಾ ಇದ್ದೀರಾ ನೀವು? ವಿಂದತೆ ಕರೆಕ್ಟು.
ಕೇಳು ಏನ್ ತಪ್ಪು ನೀನು ಕೇಳು ನೀನು ಅಂತ ಅನ್ಬಾಯ್ ಬರ್ಲಿ ನಾನು ಕಾಯ್ತಾ ಇದ್ದೀನಿ. ಪ್ರತಿಷ್ಠಾ ಶಬ್ದ ಸ್ತ್ರೀಲಿಂಗ, ಅಭಯಾಂ ಪ್ರತಿಷ್ಠಾಂ ಇಂದದೇ ಆಗ್ಬೇಕು. ಅಥವಾ ಇನ್ನೊಂದು ಅರ್ಥ ಮಾಡ್ಬೋದು, ಹೇಗೆ ಅಡ್ವರ್ಬ್ ಮಾಡ್ಬೇಕು. ಅಭಯಂ ಯಥಾ ತಥಾ ವಿಂದತೆ, ನಿರ್ಭಯ ಪಡ್ಕೊಂಡ್ಬಿಡ್ತಾನೆ ಅಂತ ಅವಾಗ ಸರಿಯಾಗುತ್ತೆ. ಅಡ್ವರ್ಬ್ ಮಾಡಿದ್ರೆ ವಿಂದತೆ ಎಂಬುದಕ್ಕೆ ವಿಶೇಷಣ ಮಾಡಿದರೆ ಅಭಯಂ ಯಥಾ ತಥಾ ವಿಂದತೆ ಅಂತ ಖುಷಿಯಲ್ಲೇ. ಅಭಯಾಂ ಪ್ರತಿಷ್ಠಾಂ ಬಂದ್ ಮಾಡಿದ್ದಾರೆ, ಮಧ್ಯಸ ಮಾಡಿದ್ದಾರೆ. ನೋಡಿಲ್ವಾ ಗ್ಯಾಪ್ ಇಲ್ಲ. ಅಭಯಾಂ ಪ್ರತಿಷ್ಠಾಂ ಮಾಡ್ಬಿಟ್ಟು ಆಮೇಲೆ ಯದ್ವಾ ಮಾಡಿ ಕ್ರಿಯಾ ವಿಶೇಷ ಮಾಡಿದ್ದಾರೆ, ಅಡ್ವರ್ಬ್ ಮಾಡಿ ಭಾಷಿಕ ಮಾಡೋದು. ಅದನ್ನ ನಮ್ಗೆ ಗೊತ್ತಾಗುತ್ತೆ, ನಮ್ಗೆಲ್ಲ ಕಾಪಿ ಚೆಟ್ಟು, ಭಾಷಿಕರ ಕಾಪಿ ಚೆಟ್ಟು ಅಷ್ಟು ಅವ್ರದೇ ಕಾಪಿ ಚೆಟ್ಟು. ನಮ್ದೇನು ಸ್ವಂತ ಏನೂ ಇಲ್ಲ, ಬಿಗ್ ಝೀರೋ, ಬರೀ ಝೀರೋ ಅಲ್ಲ, ಬಿಗ್ ಝೀರೋ. ಅಭಯಂ ಯಥಾ ತಥಾ ವಿಂದತೆ ಅಂತ ಮಾಡಿ ಹೇಗೆ ನಿರ್ಭಯವಾಗಿ ಪಡ್ಕೊಂಡ್ಬಿಡ್ತಾನೆ ಅಂತ ನಮಗ ಅಭಯಂ ವಿಂದತೆ ಅಡ್ವರ್ಬು ಕ್ರಿಯಾ ವಿಶೇಷಣ. ಪ್ರತಿಷ್ಠೆ ವಿಶೇಷಣ ಮಾಡಿದ್ರೆ ಅವಾಗ ವ್ಯತ್ಯಾಸ ಮಾಡ್ಬೇಕು. ಅಭಯಾಂ ಪ್ರತಿಷ್ಠಾಂ ವಿಂದತೆ, ನಿರ್ಭಯವಾಗಿ ಪ್ರತಿಷ್ಠೆ ಹೊಂತಾನೆ. ಭಾಷ್ಯ ಭಾಷ್ಯ ಓದುವ ಬ್ರಹ್ಮ ಅಭಯಾಂ ಎರಡರ್ಥನೂ ತಪ್ಪಿಸಿದ್ದಾರೆ. ಅಭಯಂ ಅಂದ್ರೇನೆ ಕ್ರಿಯಾ ವಿಶೇಷಣ ಮಾಡಿರಲ್ಲ, ಅಭಯಂ ಕ್ರಿಯಾ ವಿಶೇಷಣ ಆಗಲ್ಲ. ಅಭಯಂ ಯಥಾ ತಥಾ ವಿಂದತೆ ಅಂತ ಅಭಯಾಂ ಪ್ರತಿಷ್ಠಾಂ. ಏತಮಾನಂದಮಯಮಾತ್ಮ ಉಪಸಂಕ್ರಾಮದಿಂದ ಏನ ಸಂಕ್ರಮಣ ಅಂದ್ರೆ ಏನ ಆನಂದಮಯ ದಾಟ್ತಾನ, ಸಂಕ್ರಾಮ ದಾಟ್ತಾನೆ, ಸೇರುತ್ತಾನೆ, ದಾಟುತ್ತಾನೆ ಅಲ್ಲ. ಮಕರ ಸಂಕ್ರಮಣ ಅಂದ್ರೆ ಮಕರ ದಾಟೋದಲ್ಲ. ಕರ್ಕಾಟಕ ಸಂಕ್ರಮಣ ಅಂದ್ರೆ ಕರ್ಕಾಟಕಕ್ಕೆ ಸೇರ್ಕೊಳ್ಳೋದು, ಮಕರಕ್ಕೆ ಸೇರ್ಕೊಳ್ಳೋದು. ಸಂಕ್ರಾಮಣಿ ದಾಟೋದು ಅಲ್ಲ, ಸಂಕ್ರಾಮಣಿ ಆಂಗ್ಲ ಸೇರ್ಕೊಳ್ತಾನೆ. ಇದು ಜ್ಞಾನ ಪ್ರಕರಣ. ಅದನ್ನ ಉದಾಹರಣೆ ಕೊಟ್ಟರ ಸ್ವಾಮಿಗಳು ಟಿಪ್ಪಣಿ ಬರ್ತಿದ್ದಾರೆ. ಅಲ್ಲೇ ಅಲ್ಲಿ ಆನಂದಮಯ ಆತ್ಮ ಅಂದ್ರೆ ಆನಂದಮಯ ಪ್ರತಿಷ್ಠಾರೂಪ ಸೇರ್ಕೋತಾನೆ ಅಂತ ಅರ್ಥ ಮಾಡ್ತಾರೆ. ಆನಂದಮಯ ಆತ್ಮ ಸೇರ್ಕೋತಾನೆ ಅಂದ್ಮೇಲೆ ಮುಂದಕ್ಕೆ ಪರಮಾತ್ಮ ಎಂಬ ಸಂಕ್ರಾಮತಿ ಇಲ್ಲ ಇಲ್ಲ ಮುಗಿಸ್ಬಿಟ್ಟಿದೆ. ಇದರಿಂದ ಇವರು ರಾಮಾನುಜಾಚಾರ್ಯರು ಆನಂದಮಯನ ಪರಮಾತ್ಮ ಅರ್ಥ ಮಾಡಿದ್ದಾರೆ. ಇದೇ ಕೊನೆಯದಾದ ಎರಡು ಕಡೆ ಕೊಟ್ಟಿದ್ದಾರೆ. ಹೌದು ಹೌದು ಹೌದು. ಈ ಚೈತ್ರಿಯ ಉಪನಿಷತ್ತು ಇದೆಯಲ್ಲ, ಇದು ಒಂದ್ಸ ಯುನಿಕ್ ಆದ ಒಂದು ಅಸಾಧಾರಣ ಉಪನಿಷತ್ತು. ಇದರಲ್ಲೇ ಪಂಚಕೋಶ ಪ್ರಕ್ರಿಯೆ ಬರೋದು. ಇದರಲ್ಲಿಯೇ ಸ್ವಲ್ಪ ಗೊಂದಲ ಇದೆ. ಆ ಆನಂದಮಯ ಪರಮಾತ್ಮನೋ ಪರಮಾತ್ಮ ಬೇರೆಯೋ ಅಂತಂದ್ರೆ ಪಂಚಕೋಶ ಅಂತ ಆಗ್ಬೇಕಾದ್ರೆ ಪರಮಾತ್ಮ ಬೇರೆ ಅಂತ ಆಗ್ಬೇಕು. ಆದ್ರೆ ಭೃಗುವಲ್ಲಿ ಆನಂದೋ ಬ್ರಹ್ಮೇದ ವಿಜ್ಞಾನ ಬ್ರಹ್ಮೇದ ಆನಂದೋ ಬ್ರಹ್ಮೇದ ಆನಂದಮಯ ಶಬ್ದ ಇದೆ. ನಾಲ್ಕೇ ಕೋಶ ಇದೆ, 5 ಕೋಶ ಇದೆ. ಆಗಲಿ 5 ಕೋಶ ಇದೆ ಅಂತ ಹೇಳ್ತಾ ಇದ್ದೀನಿ. ಅದು 5 ಕೋಶ ಆಗುತ್ತೆ. ಅದನ್ನು ನೋಡಿ ಇದು ಅರ್ಥ ಮಾಡಿದವರು ಆನಂದಮಯ ಆನಂದ, ಇದು ಆನಂದ ಪರಮಾತ್ಮ ಅರ್ಥ ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ ಮುಂದಕ್ಕೆ ಆನಂದಮಯಿಂದ ಮುಂದಕ್ಕೆ ಒಬ್ಬರಿದ್ರೆ ಆನಂದಮಯ ತಸ್ಸೀಶೈವ ಶಾರೀರ ಆತ್ಮ ಹೇಳ್ಬೇಕಾಯ್ತು. ಆನಂದದಿಂದ ಕೇಳಲೇ ಇಲ್ಲ. ಉಪಸಂಕ್ರಾಮತಿ ಇಲ್ಲ, ಪರಮಾತ್ಮ ಉಪಸಂಕ್ರಾಮತಿ ಇಲ್ಲ. ಆದ್ರಿಂದ ಈ ಚೈತ್ಯ ಭಾಷಾ ಸಮಸ್ಯೆಯಲ್ಲಿ ಸ್ವಾಮಿ ವಿಸ್ತಾರ ಚರ್ಚೆ ಮಾಡಿ ನಿನ್ನ ಕನ್ಕ್ಲೂಷನ್ ಮಾಡಿದೆ. ಏನು ತೊಂದರೆ ಸರಿಯಾಗಿದೆ ಕೆಲಸ ಮಾಡಿ. ಏತಂ ಆನಂದಮಯ ಆತ್ಮ, ಈ ಆನಂದಮಯ ಆತ್ಮ ಅಂದ್ರೆ ಪರಮಾತ್ಮನ ಹೋಗಿ ಸೇರ್ಕೊಳ್ತಾನೆ. ಆನಂದಮಯ ಇಚ್ಛಾ ಪ್ರತಿಷ್ಠಾರೂಪವಾದ ಪರಬ್ರಹ್ಮನ್ ಸೇರ್ಕೊಳ್ತಾನೆ ಅಂತೇಳಿ ಈ ರೀತಿಯ ಶ್ರುತಿ ಇರೋದ್ರಿಂದ ಪರಮಾತ್ಮ ಜ್ಞಾನದಿಂದಲೇ ಆತ್ಯಂತಿಕ ಪುರುಷಾರ್ಥ ಪ್ರಾಪ್ತಿ ಆಗುತ್ತೆ. 11:35 ಆಯ್ತು. ನಮಸ್ಕಾರ. అందరికీ పరమాత్ముడు ఇచ్చుగాక.